ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಮೌನೇಶ್ವರ ಮಹಾಸ್ವಾಮಿಗಳ ಒಂದು ಚರಿತ್ರೆಯಲ್ಲಿ ಅನೇಕ ಲೀಲೆಗಳನ್ನು ಮಾಡ್ತಾ ಇರತಕ್ಕಂಥ ಶಿವನ ಅಪರ ಅವತಾರಿಗಳಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಕಾಶಿಯ ಕ್ಷೇತ್ರವನ್ನು ಬಿಟ್ಟು ಉತ್ತರ ಭಾರತದಲ್ಲಿ ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಈ ಕಡೆ ಗೋನಾಳ ಗ್ರಾಮದೊಳಗೆ ಶೇಷಪ್ಪ ಬಹಳಷ್ಟು ಚಿಂತೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಮ್ಮ ಆಯುಷ್ಯ ಸಾಕು, ಇನ್ನು ನಾವು ಮೋಕ್ಷವನ್ನು ಪಡಿಬೇಕಂತ ಹೇಳಿ ಹಂಬಲವನ್ನು ತೊಟ್ಕೊಂಡಂಥ ಸಂದರ್ಭದೊಳಗೆ ಅವರ ಮನೆಗೆ ಪರ್ವತಪ್ಪಜ್ಜ ಬಂದು ಸಮಾಧಾನ ಮಾಡಿದ. ನೀವು ನಿಮ್ಮ ಮಗ ಅಂಥೇಳಿ ತಿಳಿದು ಕರೆದ್ರೆ ಬರಂಗಿಲ್ಲ, ಅವ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಆ ಮಹಾದೇವ ಅಂಥೇಳಿ ಕರೆದ್ರೆ ಬಂದು ನಿಮಗೆ ಮೋಕ್ಷವನ್ನು ಕೊಡ್ತಾನ ಅಂಥೇಳಿ ಹೇಳಿದಾಗ ಆ ಪರ್ವತಜ್ಜನ ಮಾತಿನಂತೆ ಆ ತಂದೆ ತಾಯಿಗಳು ಏನು ಮಾಡಿದ್ರಂದ್ರೆ ಪರಮಾತ್ಮನ ನಾಮಸ್ಮರಣೆಯ ರೀತಿಯೊಳಗೆ ಆ ಮೌನೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗಿರುವಂತಹ ಸಂದರ್ಭದೊಳಗೆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಅಪರ ಅವತಾರಿಯಾಗಿರ್ತಕ್ಕಂಥ ಮೌನೇಶ್ವರ ಮಹಾಸ್ವಾಮಿಗಳು ಉತ್ತರ ಭಾರತದೊಳಗೆ ತೀರ್ಥಕ್ಷೇತ್ರದೊಳಗೆ ಪ್ರವಚನವನ್ನು ಮಾಡ್ಕೊತ ಕುಳಿತಂಥ ಸಂದರ್ಭದೊಳಗೆ ಗೋನಾಳದೊಳಗೆ ಅವರ ತಂದೆ ತಾಯಿಗಳು ತಮ್ಮ ನಾಮಸ್ಮರಣೆಯನ್ನು ಮಾಡಾಕತ್ತಿದ್ದು ಕೇಳಿಸ್ತು. ಅಲ್ಲಿಂದ ನೇರವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಗೋನಾಳ ಗ್ರಾಮಕ್ಕೆ ಬಂದರು. ಬರುವುದ್ರೊಳಗೆ ತಂದೆ ತಾಯಿಗಳು ಆದಿ ಮೌನೇಶ್ವರ ದೇವಸ್ಥಾನದೊಳಗೆ ಕುಂತ್ಕೊಂಡು ಏನು ಮಾಡಾಕತ್ತಿದ್ರಂದ್ರೆ, ನಾವು ಕರೆದು ಸಾಕಾತು, ನಮ್ಮ ಮಗ ಬರಲಿಲ್ಲ ಅಂತಂದ್ರೆ ಆ ಮೌನೇಶ್ವರ ಸ್ವಾಮಿಯ ಹತ್ರ ಆದಿ ಮೌನೇಶ್ವರ ಗರ್ಭಗುಡಿಯೊಳಗಿರ್ತಕ್ಕಂಥ ಖಡ್ಗವನ್ನು ತೆಗೆದುಕೊಂಡು ಆ ಶೇಷಮ್ಮನ ಶಿರವನ್ನು ಕತ್ತರಿಸಿ ನಂತರ ನಾನು ನನ್ನ ಚಂಡನ್ನು ಕತ್ತರಿಸಿ ನಾವು ಮೋಕ್ಷವನ್ನು ಪಡಿತೀವಿ ಅಂತ ಹೇಳುವಂಥ ಸಂದರ್ಭದೊಳಗೆ ಏಕಕಾಲಕ್ಕನ ಗರ್ಭಗುಡಿಯೊಳಗನ ಏನು ಮಾಡ್ತಾನಂದ್ರೆ ಮೌನೇಶ್ವರ ಸ್ವಾಮಿಗಳು ಪ್ರತ್ಯಕ್ಷರಾಗ್ತಾರೆ. ಆಗಿ ಓಡಿ ಬಂದು ತಮ್ಮ ತಂದೆಯ ಕೈಯಲ್ಲಿರ್ತಕ್ಕಂಥ ಖಡ್ಗವನ್ನು ತೆಗೆದುಕೊಂಡು ಏನು ಮಾಡಾಕತ್ತೀರಿ, ನೀವೆಲ್ಲ ಧರ್ಮವಂತರು ನೀತಿವಂತರದಿರಿ, ಆತ್ಮಹತ್ಯೆಯನ್ನು ಮಾಡಬಾರ್ದು ಅಂತ ಹೇಳಿ ಮುಂದೆ ಮನೆಗೆ ಕರ್ಕೊಂಡು ಹೋಗಿ ಉಪದೇಶವನ್ನು ಮಾಡ್ತಾನೆ. ಉಪದೇಶವನ್ನು ಮಾಡಿ ನಿಮಗೇನು ಬೇಕು ಕೇಳ್ರಿ ಅಂದಾಗ ಆ ತಂದೆ ತಾಯಿಗಳಂತಾರ, ನಮಗೇನು ಬೇಡ, ನಮಗೆ ಮೋಕ್ಷವನ್ನು ಕೊಟ್ಟು ಬಿಡು ಅಂದಾಗ ಅವರ ಹಣೆಯಲ್ಲಿರ್ತಕ್ಕಂಥ ಹಣಿಯ ಬರಹವನ್ನು ಓದಿರ್ತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಏನು ಮಾಡ್ತಾರಂದ್ರೆ, ನಾನು ನಿಮಗೆ ಮೋಕ್ಷವನ್ನು ಕೊಡ್ತೀನಿ, ನೀವು ಸ್ವಲ್ಪ ದಿವಸ ತಡೀರಿ ಅಂತ ಹೇಳಿ ಮತ್ತೆ 1 ಮಾಸದವರೆಗೆ ಅಲ್ಲೇ ಇರ್ತಾನೆ. ಇದ್ದ ನಂತರ ಆ ತಂದೆ ತಾಯಿಗಳಿಗೆ ಆಯುಷ್ಯ ಪೂರ್ಣ ತುಂಬಿದಂತಹ ದಿನವನ್ನು ಕಂಡು ಹಿಡಿದಿರ್ತಕ್ಕಂಥ ಮೌನೇಶ್ವರ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ತಂದೆ ತಾಯಿಗಳನ್ನು ಕರೆದು ಶಿವಲಿಂಗ ಪೂಜೆಯನ್ನು ಎಲ್ಲವನ್ನ ಮುಗಿಸ್ಕೊಂಡು ಬರ್ರವ ಅಂತ ಹೇಳಿದಾಗ ತಂದೆ ತಾಯಿಗಳು ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ಮೌನೇಶ್ವರ ಸ್ವಾಮಿಗಳ ಎದುರಿಗೆ ಬಂದು ಕೂಡ್ತಾರೆ. ಅವಾಗ ಮೌನೇಶ್ವರ ಸ್ವಾಮಿ ತನ್ನ ದಿವ್ಯ ಶಕ್ತಿಯಿಂದ ಏನು ಮಾಡ್ತಾನಂದ್ರೆ ಆ ತಂದೆ ತಾಯಿಗಳಲ್ಲಿರ್ತಕ್ಕಂಥ ಪ್ರಾಣ ಪಕ್ಷಿಯನ್ನ ನೇರವಾಗಿ ಕೈಲಾಸಕ್ಕೆ ಕಳಿಸಿಬಿಡ್ತಾನೆ. ಕಳಿಸಿದ ನಂತರ ಆ ದೇಹಗಳು ಶವವಾಗಿ ಮಲಗಿದ ನಂತರ ಇನ್ನೇನು ಶವ ಸಂಸ್ಕಾರಕ್ಕೆ ಏರ್ಪಾಡು ಮಾಡ್ಬೇಕಂತ ಹೇಳಿ ಪರ್ವತಜ್ಜ ಆ ಒಂದು ಸ್ಮಶಾನದೊಳಗೆ ಗಂಧದ ಕಟ್ಟಿಗೆಗಳನ್ನು ಓದು ಆ ಚಿತೆಗಳನ್ನು ತಯಾರು ಮಾಡಿರ್ತಾನೆ. ಆದ್ರೆ ಆ ಗೋನಾಳದೊಳಗಿರ್ತಕ್ಕಂಥ ಅವರ ಜಾತಿಯ ಜನಾಂಗದ ಎಲ್ಲ ಜನರು ಏನು ಮಾಡ್ತಾರೆ ಅಂದ್ರೆ ಮಾತಾಡ್ಕೊಂಡು ನಾವ್ಯಾರು ಹೋಗದಂಗಿದ್ರ ಈ ಮೌನೇಶ ಹೆಂಗ ಆ 2 ಹೆಣಗಳನ್ನ ಸ್ಮಶಾನಕ್ಕೆ ಸಾಗಿಸ್ತಾನ ನೋಡುನ್ ತಡಿ ಅಂತ ಹೇಳಿ ಅವರು ಉದ್ದೇಶಪೂರ್ವಕವಾಗಿ ಯಾರೂ ಸಹಿತ ಶವ ಸಂಸ್ಕಾರ ಕಾರ್ಯಕ್ಕೆ ಬರೋದಿಲ್ಲ. ಹೀಗಿರುವಂತಹ ಸಂದರ್ಭದೊಳಗೆ 2 ತಾಸು ದಾರಿಯನ್ನು ನೋಡಿರ್ತಕ್ಕಂಥ ಮೌನೇಶ್ವರ ಮಹಾಸ್ವಾಮಿ ಆ ಇದ್ದಂಥ ಶವಗಳ ರೂಪದೊಳಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹೇಳ್ತಾನ, ನಮ್ಮ ಜಾತಿಯ ಕುಲಬಾಂಧವ್ರು ಏನು ಮಾಡಾಕತ್ಯಾರ ಅಂದ್ರೆ ನಮ್ಮನ್ನ ಪರೀಕ್ಷೆ ಮಾಡಾಕತ್ಯಾರ, ಅದಕ್ಕಾಗಿ ನೀವು ನಿಜವಾಗಿಯೂ ಸಾಯುವ ತನಕ ಧರ್ಮದ ಒಂದು ಮಾರ್ಗದೊಳಗಿದ್ದು ಪರಮಾತ್ಮನ ಸೇವೆಯನ್ನು ಮಾಡಿದ್ದ ನಿಜ ಇದ್ರ ನೀವೇನು ಶವಗಳ ರೀತಿಯೊಳಗೆ ನಿಂತಿರಲ್ಲ, ನೀವು ಎದ್ದು ನನ್ನ ಹಿಂದಿಂದ ನನ್ನ ಜೊತೆಗೆ ಸ್ಮಶಾನಕ್ಕೆ ಬಂದು ನೀವು ಆ ಸ್ಮಶಾನದ ಚಿತೆಯನ್ನು ಏರಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡಿದಾಗ ಶವವಾಗಿ ಮಲಗಿದ್ದಂಥ ಆ ಶೇಷಪ್ಪನ ಆ ಶವಗಳು ಎದ್ದು ಮೌನೇಶ್ವರ ಸ್ವಾಮಿ ಹಿಂದೆ ನಡ್ಕೊಂತ ಹೋಗಿ ಸ್ಮಶಾನಕ್ಕೆ ಹೋಗಿ ಚಿತೆಯ ಮೇಲೆ ಮಲಗಿದವು. ಇವೆಲ್ಲ ಶವಗಳು ನಡೆದುಕೊಂಡು ಹೋಗುವುದನ್ನು ನೋಡಿರ್ತಕ್ಕಂಥ
ಆ ಗ್ರಾಮದ ಸ್ವಜಾತಿಯ ಬಾಂಧವರಿಗೆಲ್ಲರಿಗೂ ಬಹಳಷ್ಟು ನಾಚಿಕೆಯಾಗ್ತತಿ, ಅವಮಾನ ಆಗ್ತತಿ, ಅಸಹ್ಯ ಆಗ್ತತಿ. ನಾವು ಎಂಥ ಮಹಿಮಾ ಪುರುಷನನ್ನು ಪರೀಕ್ಷೆ ಮಾಡಿದ್ವಲ್ಲ ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ಪಶ್ಚಾತ್ತಾಪವನ್ನು ಪಟ್ಟುಕೊಂಡು ಸ್ಮಶಾನದೊಳಗ ಬಂದು ಏನ್ ಮಾಡ್ತಾರಂದ್ರೆ ಕಾಲಿಗೆ ಬಿದ್ದು ನಮ್ಮ ತಪ್ಪನ್ನು ಮನ್ನಿಸಬೇಕು, ನಮ್ಮನ್ನು ಉದ್ಧಾರ ಮಾಡ್ಬೇಕಂತ ಹೇಳಿ ಕೇಳ್ಕೊಂಡಾಗ ಮಹಾ ಕರುಣಾಮಯಿಯಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಆಯ್ತಪ್ಪ, ನಿಮ್ಮ ಕರ್ಮ ನಿಮ್ ಕೂಡ, ನಿಮ್ಮ ಧರ್ಮ ನಿಮ್ ಕೂಡ ಅಂತಂದು ಆ ಒಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾನೆ. ನೆರವೇರಿಸಿದ ನಂತರ ಆ ಜಾತ ಕರ್ಮಾದಿಗಳ ಎಲ್ಲ ಒಂದು ಸೇವೆಯನ್ನು ಮುಗಿಸಿದ ನಂತರ ಬರುವಂತಹ ಸಂದರ್ಭದೊಳಗ ತನ್ನ ಆತ್ಮೀಯ ಅಜ್ಜನಾಗಿರ್ತಕ್ಕಂಥ ಪರ್ವತಪ್ಪಜ್ಜನ ಮನೆಗೆ ಹೋಗಿ, ಅಜ್ಜ ನಾನಿನ್ನ ಸ್ವತಂತ್ರನಾದೆ, ನನಗೆ ಯಾವ ಬಂಧ ಮೋಹಗಳು ಇಲ್ಲ, ಇನ್ನು ನಾನು ಸ್ವತಂತ್ರನಾಗಿ ದೇಶ ಸಂಚಾರಕ್ಕೆ ಹೋಗ್ತೇನೆಂದಾಗ ಪರ್ವತಜ್ಜ ಕಣ್ಣೊಳಗೆ ನೀರು ತುಂಬಿಕೊಂಡು, ನನ್ನನ್ನು ಬಿಟ್ಟು ಹೆಂಗೆ ಹೋಗ್ತೀಪ, ನನ್ನನ್ನು ನೀನು ಮೋಕ್ಷಕ್ಕೆ ಹೊಂದಿಸಿನ ಹೋಗಿಬಿಡು ಅಂತಂದಾಗ ಆ ಮಹಾಕರುಣಾಮಯಿಯಾಗಿರ್ತಕ್ಕಂಥ ಮೌನೇಶ್ವರ ಅಜ್ಜ ಹೇಳ್ತಾನ, ನೋಡಪ್ಪ ನೀನಿನ್ನೂ ಇನ್ನೊಂದಿಷ್ಟು ದಿವಸ ಎಲ್ಲ ಸಂಪತ್ತೈತಿ, ಸೌಭಾಗ್ಯಗಳೈತಿ, ಇನ್ನೊಂದಿಷ್ಟು ದಿವಸ ಈ ಒಂದು ಭೋಗ ಮೋಕ್ಷಗಳನ್ನು ಮುಗಿಸಿಕೊಂಡು ಹೋಗುವಂತೆ ಅಂತಂದಾಗ, ಇಲ್ಲ ನನಗೆ ಏನು ಬೇಡ, ನನಗೀಗ ಮೋಕ್ಷವನ್ನ ಕೊಟ್ಟು ಬಿಡು ಅಂದಾಗ ಆ ಪರ್ವತಜ್ಜನ ಮಹಾಸಾಧ್ವಿಯಾಗಿರ್ತಕ್ಕಂಥ ಆ ಪತ್ನಿಯನ್ನು ಕೇಳಿದಾಗ ನಾನು ಸಜ್ಜದನೆ ಅಂತ ಹೇಳಿದಾಗ ಆ ಇಬ್ಬರು ಪರ್ವತಜ್ಜ ಅವರ ಮಡದಿಯನ್ನ ಗೋಡಿಗೆ ಕುಂಡ್ರಿಸಿ ಮೌನೇಶ್ವರ ಮಹಾಸ್ವಾಮಿಗಳು ತಮ್ಮ ಅಮೃತ ಸಿದ್ಧವಾದ ಹಸ್ತದಿಂದ ಆ ಮಸ್ತಕದ ಮೇಲೆ ಕೈಯನ್ನಿಟ್ಟಾಗ ಆ ಪರ್ವತಜ್ಜ ಮತ್ತು ಅವನ ಸಾಧ್ವಿಯಾಗಿರ್ತಕ್ಕಂಥ ಮಡದಿಯ ಜೀವಗಳು ಏನ್ ಮಾಡ್ತಾವಂದ್ರ ಕೈಲಾಸಕ್ಕೆ ಹೋಗಿ ಬಿಡ್ತಾವ. ಮುಂದ ಆ ಎಲ್ಲ ಸಂಸ್ಕಾರಗಳನ್ನ ಮುಗಿಸಿದ ನಂತರ ವೀರಶೈವ ರೀತಿಯೊಳಗೆ ಸಂಸ್ಕಾರವನ್ನ ಮುಗಿಸಿದ ನಂತರ ಮತ್ತ ಆ ಮೌನೇಶ್ವರ ಮಹಾಸ್ವಾಮಿಗಳು ಗೋನಾಳವನ್ನ ಬಿಟ್ಟು ಲೋಕ ಸಂಚಾರಕ್ಕೆ ಅಣಿಯಾದರು ಅಂತಕ್ಕಂಥ ಸ್ವಾತಂತ್ರ್ಯವನ್ನ ಪಂಜರದಿಂದ ಹೊರಬಂದ ಪಕ್ಷಿ ಹೇಗ ತನ್ನ ಒಂದು ಇಚ್ಛೆಯಂತಿನ ಹೆಂಗ ಅಡ್ಡಾಡ್ತೈತಲ್ಲ ಹಂಗ ಆ ಗೋನಾಳವನ್ನ ಬಿಟ್ಟು ಎಲ್ಲ ಆ ಮೌನೇಶ್ವರ ಮಹಾಸ್ವಾಮಿಗಳು ನಿಶ್ಚಿಂತರಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡ್ರು ಅಂತಕ್ಕಂಥ ಒಂದು ಲೀಲೆ ಬರ್ತತಿ. ಹೀಗೆ ಆ ಪರಮಾತ್ಮನ ಲೀಲೆ ಅತ್ಯಂತ ಮಹಾಕರುಣಾಮಯಿಯಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಹೀಗೆ ಎಲ್ಲರಿಗೂ ಮೋಕ್ಷವನ್ನ ಕೊಟ್ಟು ಮುಂದೆ ಪಂಜರವನ್ನ ಬಿಟ್ಟು ಹಕ್ಕಿಯ ಹಾಗೆ ಲೋಕದ ಉದ್ಧಾರಕ್ಕಾಗಿ ಸಂಚಾರವನ್ನು ಮಾಡಿದ್ರು ಅಂತಕ್ಕಂಥ ಒಂದು ಲೀಲೆ ಬರ್ತತಿ. ಹೀಗೆ ಆ ಗುರುವಿನ ಲೀಲೆಗಳನ್ನು ಕೇಳಿದಾಗನೂ ಸಹಿತ ನಮಗ ಅನೇಕ ಪುಣ್ಯಗಳು ಪ್ರಾಪ್ತಿಯಾಗ್ತಾವಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.